ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 4ನೆಯ ಅಧ್ಯಾಯ. ಈ ಅಧ್ಯಾಯದಲ್ಲಿ ಹಿಂದೆ ತಿಳಿದಂತೆ ಸೀತಾರಾಮರ ಕಲ್ಯಾಣದ ಪ್ರಸಂಗದಲ್ಲಿ ಎಲ್ಲ ದೇವಾದಿ ದೇವತೆಗಳು, ಋಷಿಗಳು, ಮುನಿಗಳು, ಎಲ್ಲ ರಾಜರು ಕೂಡ ಬಂದು ಆ ಕಲ್ಯಾಣವನ್ನ ನೋಡಿ ಸಂತೋಷವನ್ನ ಪಟ್ಟರು. ಎಲ್ಲ ಜನಕರಾಜನ ಹೆಂಡತಿಯರು, ಅನೇಕ ಸ್ತ್ರೀಯರೆಲ್ಲರೂ ಕೂಡ ಅಲಂಕೃತರಾಗಿ ಆ ವಿವಾಹ ಕಲ್ಯಾಣ ಉತ್ಸವದಲ್ಲಿ ಓಡಾಡಿದರು ಅಂತ ವಿಚಾರವನ್ನ ತಿಳಿಸ್ತಾ, ಅದೇ ಪ್ರಸಂಗದಲ್ಲಿ ಜನಕರಾಜ ರಾಮದೇವರಿಗೆ ದಕ್ಷಿಣೆಯನ್ನು ಸಮರ್ಪಣೆಯನ್ನ ಮಾಡಿದ. ವಿಲೋಕ್ಯ ರಾಮಾಯ ದದೌ ಧನಂ ನೃಪಃ, ಧನವನ್ನ ಸಮರ್ಪಣೆ ಮಾಡಿದ ಅಂತ ತಿಳಿಸಿಕೊಟ್ರು. ಅದಾದ ಮೇಲೆ ಮತ್ತೆ ಆ ಜನಕರಾಜ ಏನ್ ಮಾಡಿದ, ಮುಂದೆ ಏನಾಯ್ತು ಎಂಬುದನ್ನ ತಿಳಿಸಿಕೊಡ್ತಾರೆ. ಮತ್ತೇನನ್ನ ಕೊಟ್ಟ ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. 38ನೆಯ ಶ್ಲೋಕ. ಪ್ರಿಯಾಣಿ ವಸ್ತ್ರಾಣಿ ರಥಾನ್ ಸಕುಂಜರಾನ್ ಪರಾರ್ಘ್ಯರತ್ನಾನ್ಯಖಿಲಸ್ಯ ಚೇಷಿತುಃ ದದೌ ಚ ಕನ್ಯಾತ್ರಯಮುತ್ತಮಂ ಮುದಾ ತದಾ ಸ ರಾಮಾವರಜೇಭ್ಯ ಏವ. ಪ್ರಿಯಾಣಿ ವಸ್ತ್ರಾಣಿ ರಥಾನ್ ಸಕುಂಜರಾನ್ ಪರಾರ್ಘ್ಯರತ್ನಾನ್ಯಖಿಲಸ್ಯ ಚೇಷಿತುಃ ಮುದಾ ಸಮೇತಂ ರಮಯಾ ರಮಾಪತಿಂ ವಿಲೋಕ್ಯ ರಾಮಾಯ ದದೌ ಧನಂ ನೃಪಃ ಎಂಬುದಾಗಿ 38ನೆಯ ಶ್ಲೋಕ ಪದವಿಭಾಗ. ಪ್ರಿಯಾಣಿ ವಸ್ತ್ರಾಣಿ ರಥಾನ್ ಸಕುಂಜರಾನ್ ಪರಾರ್ಘ್ಯರತ್ನಾನಿ ಅಖಿಲಸ್ಯ ಚ ಈಶಿತುಃ ತದೌ ಚ ಕನ್ಯಾತ್ರಯಂ ಉತ್ತಮಂ ಮುದಾ ತದಾ ಸಹ ರಾಮಾವರಜೇಭ್ಯಃ ಏವ ಎಂಬುದಾಗಿ 38ನೆಯ ಶ್ಲೋಕದ ಪದವಿಭಾಗ. ಮತ್ತೇನು ಕೊಟ್ಟ ಅಂತಂದ್ರೆ, ಜನಕರಾಜ ರಾಮಚಂದ್ರ ದೇವರಿಗೆ ಪ್ರಿಯಾಣಿ ವಸ್ತ್ರಾಣಿ, ಪ್ರಿಯವಾದ ಹರಿ ಇಷ್ಟವಾಗುವಂತಹ ವಸ್ತ್ರಗಳನ್ನ ಆ ರಾಮದೇವರಿಗೆ ಸಮರ್ಪಣೆಯನ್ನು ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಪ್ರಿಯಾಣಿ ವಸ್ತ್ರಾಣಿ ಮತ್ತು ರಥಾನ್, ಅನೇಕ ರಥಗಳನ್ನ ಕೊಟ್ಟಿದ್ದಾನೆ ಜನಕರಾಜ ರಾಮದೇವರಿಗೆ.
ಅನೇಕ ವಸ್ತ್ರಗಳನ್ನ, ಶ್ರೇಷ್ಠವಾದಂತಹ ವಸ್ತ್ರಗಳನ್ನ, ರಥಗಳನ್ನ, ಸಕುಂಜರಾನ್, ಆ ರಥಗಳಿಂಥವು ಅಂದ್ರೆ ಕುಂಜರ ಅಂದ್ರೆ ಕುಂಜರ ಶಬ್ದಕ್ಕೆ ಆನೆ ಅಂತ ಅರ್ಥ. ಆನೆಗಳಿಂದ ಸಹಿತವಾದಂತಹ ಅನೇಕ ರಥಗಳು, ಆನೆಗಳನ್ನು ಕೊಟ್ಟಿದ್ದಾನೆ, ರಥಗಳನ್ನು ಕೊಟ್ಟಿದ್ದಾನೆ ಅಂತ ಅರ್ಥ. ಅನೇಕ ಆನೆಗಳು, ಅನೇಕ ರಥಗಳು, ಅನೇಕ ವಸ್ತ್ರಗಳು, ಮತ್ತು ಪರಾರ್ಘ್ಯರತ್ನಾನಿ, ಮತ್ತೇನ್ ಕೊಟ್ಟ ಅಂದ್ರೆ ಪರಾರ್ಘ್ಯರತ್ನಾನಿ, ಭಾರಿ ಶ್ರೇಷ್ಠವಾದಂತಹ ಅನೇಕ ರತ್ನಗಳನ್ನು ಕೂಡ ಕೊಟ್ಟಿದ್ದಾನೆ. ಪರಾರ್ಘ್ಯ, ಶ್ರೇಷ್ಠವಾದಂತಹ ರತ್ನಾನಿ, ರತ್ನಗಳನ್ನು ಕೂಡ ಆ ಜನಕರಾಜ ಅಖಿಲಸ್ಯ ಈಶಿತು, ಯಾರಿಗೆ ಕೊಟ್ಟ ಅಂದ್ರೆ ಅಖಿಲಸ್ಯ ಈಶಿತು ದದವು. ಅಖಿಲಸ್ಯ ಅಂದ್ರೆ ಇಡೀ ಜಗತ್ತಿಗೆ ಈಶಿತು, ನಿಯಾಮಕನಾದಂತಹ, ಒಡೆಯನಾದಂತಹ ಆ ರಾಮಚಂದ್ರ ದೇವರಿಗೆ ದದವು ಈ ವಸ್ತ್ರಗಳನ್ನ, ರಥಗಳನ್ನ, ಆನೆಗಳನ್ನ, ರತ್ನಗಳನ್ನ ಕೊಟ್ಟ. ಹಿಂದಿನ ಶ್ಲೋಕದಲ್ಲಿ ಬಂದದ್ದು ಧನವನ್ನ ಕೊಟ್ಟ. ಹೀಗೆ ಇವೆಲ್ಲವನ್ನು ಕೂಡ ಯಾರಿಗೆ ಕೊಟ್ಟದ್ದು? ಅಖಿಲಸ್ಯ ಈಶಿತು, ಇಡೀ ಜಗತ್ತಿಗೆ ನಿಯಾಮಕನಾದಂತಹ, ಜಗತ್ತಿಗೆ ಒಡೆಯನಾದಂತಹ ಭಗವಂತನೇ ರಾಮಚಂದ್ರ ದೇವರಿಗೆ ಈ ಜನಕರಾಜ ಕೊಟ್ಟ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಶ್ರೀಮದಾಚಾರ್ಯರು ಬರೇ ರಾಮಸ್ಯ ದದವು ಅಂತ ಅನ್ಬೋದಾಗಿತ್ತು, ರಾಮದೇವರಿಗೆ ಕೊಟ್ಟ ಅಂತ ಅನ್ಬೋದಾಗಿತ್ತು. ಆ ಶಬ್ದವನ್ನ ಆಡದೇನೆ ಅಖಿಲಸ್ಯ ಈಶಿತುಹು ಅಂತ ಹೇಳಿದ್ದು, ಇಡೀ ಜಗತ್ತಿಗೆ ಒಡೆಯನಾದಂತಹ ರಾಮನಿಗೆ ಅಂತ. ಇದರ ಉದ್ದೇಶ, ಹೇಳುವಂತಹ ಉದ್ದೇಶ ಏನು ಅಂದ್ರೆ, ಆ ಜನಕರಾಜ ಕೊಟ್ಟ ಇವೆಲ್ಲವನ್ನ ಅಂತಂದ್ರೆ ತನ್ನ ಸ್ವಂತ ಆದಂತಹವುಗಳನ್ನ ಕೊಟ್ಟ ಅಂತ ಅರ್ಥ ಅಲ್ಲ. ಜನಕರಾಜ ಏನೇ ಕೊಟ್ಟದ್ದು ಕೂಡ ಎಲ್ಲವೂ ಕೂಡ ಭಗವಂತನದ್ದೇ. ಯಾರೇ ಏನೇ ಕೊಡ್ಲಿ, ಭಗವಂತನಿಗೆ ಯಾರೇ ಏನೇ ಸಮರ್ಪಣೆಯನ್ನ ಮಾಡಿದರೂ ಕೂಡ ಅದೆಲ್ಲವೂ ಕೂಡ ಭಗವಂತನಿಗೇನೆ, ಅದು ಭಗವಂತನ ಅಧೀನವಾದದ್ದೆಲ್ಲವೂ ಭಗವಂತನದ್ದೇ. ಹೀಗಾಗಿ ಆ ಭಗವಂತನದ್ದೇ ಭಗವಂತನಿಗೆ ಕೊಟ್ಟ ಅಂತ ಅದನ್ನ ತಿಳಿಸಿಕೊಡ್ಬೇಕಾಗಿದೆ. ಅದಕ್ಕಾಗಿ ಅಖಿಲಸ್ಯ ಈಶಿತು, ಇಡೀ ಜಗತ್ತಿಗೆ, 14 ಲೋಕಕ್ಕೆ, ಇಡೀ ಜಗತ್ತಿಗೇನೆ ಒಡೆಯನಾದಂತಹ ಆ ಭಗವಂತನಿಗೆ ಇವೆಲ್ಲವನ್ನ ಕೊಟ್ಟ ಅಂದ್ರೆ ತನ್ನದು ಅಂತ ಅಲ್ಲ, ಭಗವಂತನದ್ದೇ ಭಗವಂತನಿಗೆ ಕೊಟ್ಟ ಅಂತ ಆ ಒಂದು ವಿಚಾರವನ್ನ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ ಆ ಶಬ್ದದಿಂದಾಗಿ. ಇಷ್ಟು ಲೌಕಿಕವಾಗಿ ತಿಳಿದುಕೊಳ್ಳೋದಾದರೆ ಇವುಗಳನ್ನ ಕೊಟ್ಟ ಅಂತ ಇಷ್ಟರ್ಥ. ಅದೇ ಪ್ರಸಂಗದಲ್ಲಿ ತದಾ ಅಂದ್ರೆ ಆಗಲೇನೆ, ತದಾ ಎಂಬುದಕ್ಕೆ ಟಿಪ್ಪಣಿಕಾರ ಬರೀತಾರೆ, ತದಾ ಎಂಬುದಕ್ಕೆ ವಸ್ತ್ರಾದಿ ದಾನ ಕಾಲೇ, ರಾಮದೇವರಿಗೆ ವಸ್ತ್ರ, ಈ ರಥಗಳನ್ನ, ಕುಂಜರಗಳನ್ನ, ರತ್ನಗಳನ್ನ ಕೊಡುವಂತಹ ಸಮಯದಲ್ಲಿಯೇನೆ ಮುದಾ ಏವ, ಸಂತೋಷದಿಂದ, ದುಃಖದಿಂದ, ಏನೋ ಯಾವುದೋ ಒಂದು ಕಾರಣದಿಂದಲ್ಲ, ಸಂತೋಷದಿಂದಲೇನೆ ಸಹ ಅಂದ್ರೆ ಜನಕಃ, ಆ ಜನಕರಾಜ ಏನ್ ಮಾಡಿದ ಅಂದ್ರೆ ರಾಮಾವರಜೇಭ್ಯ, ರಾಮದೇವರಿಗೆ ಚಿಕ್ಕವರಾದಂತಹ, ಅವರ ಅಂದ್ರೆ ಚಿಕ್ಕವ, ಹೀಗಾಗಿ ರಾಮಾವರಜೇಭ್ಯ ಬಹುವಚನ ಇದೆ. ರಾಮದೇವರಿಗಿಂತಲೂ ಚಿಕ್ಕವರಾದಂತಹ ಅಂದ್ರೆ ತಮ್ಮಂದಿರಾದಂತಹ ಲಕ್ಷ್ಮಣ, ಭರತ, ಶತ್ರುಘ್ನರು, ಅವರಿಗೆ ಅಂತ ಅರ್ಥ. ಲಕ್ಷ್ಮಣ, ಭರತ, ಶತ್ರುಘ್ನರಿಗೆ ಆ ಜನಕರಾಜ ಏನ್ ಮಾಡಿದ ಅಂದ್ರೆ ಉತ್ತಮಂ ಕನ್ಯಾತ್ರಯಂ ದದೌ ಅನ್ನುವ ಹಚ್ಚಿಕೊಳ್ಬೇಕು ಅದನ್ನ. ಉತ್ತಮಂ ಕನ್ಯಾತ್ರಯಂ, ಕನ್ಯಾನಾಂ ತ್ರಯಂ, ಕನ್ಯೆಯರ 3 ಅಂದ್ರೆ 3 ಕನ್ಯೆಯರನ್ನ, ಆ 3 ಜನ ತಮ್ಮಂದಿರಿಗೆ 3 ಜನ ಕನ್ಯೆಯರನ್ನ ಜನಕರಾಜ ಕೊಟ್ಟ ಅಂದ್ರೆ ಕೊಟ್ಟು ಮದುವೆ ಮಾಡಿದ ಅಂತ ಅರ್ಥ. ಜನಕರಾಜ ಸೀತಾದೇವಿಯನ್ನ ರಾಮದೇವರಿಗೆ ಕೊಟ್ಟು ಇನ್ನು 3 ಜನ ಹೆಣ್ಣು ಮಕ್ಕಳು, ಅವರ್ಯಾರು ಅಂತ ಅಂದ್ರೆ ಈ ಜನಕರಾಜನಿಗೇನೆ ಒಬ್ಬ ಮಗಳು, ಇನ್ನೊಬ್ಬಳು ಊರ್ವಶಿ ಅಂತ ಇದ್ದದ್ದು. ಆ ಊರ್ವಶಿಯನ್ನ ಕ್ರಮವಾಗಿ ಲಕ್ಷ್ಮಣನಿಗೆ ಕೊಟ್ಟದ್ದು. ಈ ಜನಕರಾಜನ ತಮ್ಮ ಕುಶಧ್ವಜ ಅಂತ,
ಇಲ್ಲಿ ಬಂದಿಲ್ಲ ಅದು. ಒಟ್ಟು ಈ ಶ್ಲೋಕದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟದ್ದು 3 ಜನ ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ ಇನ್ನು ರಾಮದೇವರ ತಮ್ಮಂದಿರಿಗೆ ಕೊಟ್ಟ ಅಂತ ಹೇಳಿದ್ದು. ವೆಂಕಟೇಶ ಮಹಾತ್ಮೆಯಲ್ಲಿ ಇದರ ವಿಚಾರವನ್ನ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ ವಂದಿದೆಯಲ್ಲಿ, ಯಾರ್ಯಾರನ್ನ ಹೀಗೆ ಕೊಟ್ಟ ಅಂತ. ಹೀಗಾಗಿ ಆ ಮಕ್ಕಳು ಯಾರು, ಏನು ಎಂಬುದನ್ನು ಎಲ್ಲ ವಿಚಾರವನ್ನು ಕೂಡ ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ 3 ಜನ ಮಕ್ಕಳನ್ನ ಕೊಟ್ಟ ಅಂದ್ರೆ ಯಾರನ್ನ ಕೊಟ್ಟ ಅಂತ ತಿಳಿದುಕೊಳ್ಳುವುದಾದರೆ, ತನ್ನದೇ ಆದಂತ ಒಬ್ಬ ಮಗಳು ಊರ್ವಶಿ ಅಂತ, ಊರ್ಮಿಳೆ ಅಂತ, ಆ ಊರ್ಮಿಳೆಯನ್ನ ಈ ಜನಕ ರಾಜ ಲಕ್ಷ್ಮಣನಿಗೆ ಕೊಟ್ಟದ್ದು. ತಮ್ಮ ಕುಶಧ್ವಜ ಅಂತ ಹೇಳಿ, ಆ ಕುಶಧ್ವಜನಿಗೂ ಕೂಡ 2 ಹೆಣ್ಣು ಮಕ್ಕಳಿದ್ದರು. ಒಂದು ಮಾಂಡವಿ ಮತ್ತು ಶ್ರುತಕೀರ್ತಿ ಅಂತ 2 ಹೆಣ್ಣು ಮಕ್ಕಳು. ಅವರಿಬ್ಬರನ್ನು ಕೂಡ ಕ್ರಮವಾಗಿ ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ ಇದ್ದದ್ದು. ಹೀಗೆ ಆ 3 ಜನರಿಗೂ ಕೂಡ 3 ಜನ ಹೆಣ್ಣು ಮಕ್ಕಳನ್ನ ಕೊಟ್ಟದ್ದು ಅಂತ ತಿಳಿಸ್ತಾರೆ. ಈ ರೀತಿಯಾಗಿ ಆ ಪ್ರಸಂಗದಲ್ಲಿ ಮಾಡಿದ್ದು. ತದಾಚ ರಾಮಾವರಜೇಭ್ಯ ಏವ, ಈ ವಿಚಾರವನ್ನ ಶ್ರೀಮದಾಚಾರ್ಯರು ತಿಳಿಸಿ, ಮತ್ತೆ ಮುಂದೇನಾಯಿತು, ವಿವಾಹ ಮುಗಿದೋಯ್ತು. ಆ ಸೀತಾರಾಮರ ಕಲ್ಯಾಣ ಮುಗಿದಾದ ಮೇಲೆ ಮುಂದೇನಾಯಿತು ಅಂತಂದ್ರೆ ಅದನ್ನ ತಿಳಿಸಿಕೊಡ್ತಾರೆ 39ನೆಯ ಶ್ಲೋಕ. ಮಹೋತ್ಸವಂ ತಂ ತ್ವನುಭೂಯ ದೇವತಾ ನರಾಶ್ಚ ಸರ್ವೇ ಪ್ರಯಯುರ್ಯಥಾಗತಂ ಪಿತಾ ಚ ರಾಮಸ್ಯ ಸುತೈಃ ಸಮನ್ವಿತೋ ಯಯಾವಯೋಧ್ಯಾಂ ಸ್ವಪುರೀಂ ಮುದಾ ತತಃ. ಮಹೋತ್ಸವಂ ತಂ ತ್ವನುಭೂಯ ದೇವತಾ ನರಾಶ್ಚ ಸರ್ವೇ ಪ್ರಯಯುರ್ಯಥಾಗತಂ ಪಿತಾ ಚ ರಾಮಸ್ಯ ಸುತೈಃ ಸಮನ್ವಿತೋ ಯಯಾವಯೋಧ್ಯಾಂ ಸ್ವಪುರೀಂ ಮುದಾ ತತಃ ಎಂಬುದಾಗಿ 39ನೆಯ ಶ್ಲೋಕ. ಪದವಿಭಾಗ. ಮಹೋತ್ಸವಂ ತಂ ತು ಅನುಭೂಯ ದೇವತಾಃ ನರಾಃ ಚ ಸರ್ವೇ ಪ್ರಯಯುಃ ಯಥಾ ಆಗತಂ ಪಿತಾ ಚ ರಾಮಸ್ಯ ಸುತೈಃ ಸಮನ್ವಿತಃ ಯಯೌ ಅಯೋಧ್ಯಾಂ ಸ್ವಪುರೀಂ ಮುದಾ ತತಃ ಎಂಬುದಾಗಿ ಪದವಿಭಾಗ. ಮಹೋತ್ಸವಂ ತಂ ತ್ವನುಭೂಯ ದೇವತಾಃ, ನೋಡಿ ಮುಂದೆ ಏನಾಯಿತು ಅಂತ ಹೇಳ್ತಾ ಇದ್ದಾರೆ. ಮಹೋತ್ಸವಂ, ಸೀತಾರಾಮ ಕಲ್ಯಾಣ ಮಹೋತ್ಸವ. ಆ ಮಹೋತ್ಸವವನ್ನ ತಂ ಮಹೋತ್ಸವಂ ಅನುಭೂಯ, ಆ ಕಲ್ಯಾಣ ಮಹೋತ್ಸವವನ್ನ ನೋಡಿ ಅನುಭವಿಸಿ ಅಂದ್ರೆ ನೋಡಿ ಆನಂದವನ್ನ ಪಟ್ಟು ಆನಂದವನ್ನ ಅನುಭವಿಸಿ ಅಂತ ಅರ್ಥ. ನೋಡಿ ಮಹೋತ್ಸವವನ್ನು ಅನುಭವಿಸೋದು ಅಂದ್ರೆ ಬರೀ ನೋಡೋದು ಅಂತಂದ್ರೆ ಇದನ್ನ ಅನುಭವಿಸೋದು ಅಂತ ಅನ್ನೋದಿಲ್ಲ. ನೋಡೋದರಿಂದ ಆನಂದ ಆಗಬೇಕು, ಆನಂದವಾದಾಗ ಅದನ್ನ ಅನುಭವಿಸೋದು ಅಂತ ಅನ್ನೋದು. ಹೀಗಾಗಿ ಆ ಮಹೋತ್ಸವವನ್ನ ಅನುಭವಿಸಿ ಅಂದ್ರೆ ಆನಂದ, ಆ ಮಹೋತ್ಸವವನ್ನು ನೋಡಿ ಆನಂದವನ್ನ ಪಟ್ಟು ಅಂತ ಅರ್ಥ. ತಮ್ಮ ಮಹೋತ್ಸವಂ ಅನುಭೂಯ, ಯಾರು ಅನುಭವಿಸುವವರು ಯಾರ್ಯಾರು ಅಂತಂದ್ರೆ ಹಿಂದೆ ಬಂದಿದೆ, ಯಾರ್ಯಾರು ಬಂದಿದ್ದಾರೋ ಎಲ್ಲರೂ ಕೂಡ ಅಂತ ಅರ್ಥ. ದೇವತಾಃ ಸರ್ವೇ ನರಾಃ, ಎಲ್ಲ ದೇವತೆಗಳು ಎಲ್ಲ ಮನುಷ್ಯರು. ಹೀಗಾಗಿ ಎಲ್ಲ ದೇವತೆಗಳು ಎಲ್ಲ ಮನುಷ್ಯರು ಎಲ್ಲ ಋಷಿಮುನಿಗಳೆಲ್ಲರೂ ಕೂಡ, ಎಲ್ಲ ರಾಜರು ಬಂದ್ಬಿಡ್ತಾರೆ. ಮನುಷ್ಯರು ಒಂದು ಕೂಡಲೇನೆ ಎಲ್ಲ ವ್ಯಕ್ತಿಗಳು ಕೂಡ ದೇವತೆಗಳು ಮನುಷ್ಯರು ಅಂತ 2 ವಿಭಾಗವನ್ನು ಮಾಡಿ ತಿಳಿಸಿಕೊಟ್ಟದ್ದು. ಹೀಗಾಗಿ ಸರ್ವೇ ನರಾಹ ದೇವತಾಃ ತಂ ಮಹೋತ್ಸವಂ ಅನುಭೂಯ, ಎಲ್ಲ ದೇವತೆಗಳು ಎಲ್ಲ ಮನುಷ್ಯರು ಕೂಡ ಸೀತಾರಾಮರ ಕಲ್ಯಾಣ ಮಹೋತ್ಸವವನ್ನು ನೋಡಿ ಆನಂದವನ್ನ ಪಟ್ಟು ಯಥಾ ಆಗತಂ ತಥಾ ಪ್ರಯಯುಃ, ಯಥಾ ಶಬ್ದ ಇದೆ,
ಅದಕ್ಕೆ ತಥಾ ಶಬ್ದವನ್ನ ಸೇರಿಸಿಕೊಳ್ಬೇಕು. ಯಥಾ ಆಗತಂ, ಹೇಗೆ ಬಂದಿದ್ರು ಎಲ್ಲ ದೇವತೆಗಳು, ಯಾವ ಯಾವ ಮಾರ್ಗದಿಂದ ಬಂದಿದ್ರು, ಎಲ್ಲಿಂದ ಯಾವ ಮನೆಯಿಂದ ತಮ್ಮ ತಮ್ಮ ಮನೆಗಳಿಂದ ಬಂದಿದ್ರು, ಆ ರೀತಿಯಾಗಿ ಎಲ್ಲ ಮನುಷ್ಯರು ಎಲ್ಲ ದೇವತೆಗಳು ಕೂಡ ಹೆಂಗ ಬಂದಿದ್ರು, ತಥಾ ಪ್ರಯಯುಹು, ಹಾಗೆ ಹೋದ್ರು ಅಂತ ಸಾಮಾನ್ಯವಾಗಿ ಅರ್ಥ ಆಗ್ತದೆ. ಅಂದರೆ ಆ ರೀತಿಯಾದದ್ದನ್ನ ತಿಳಿಸಿಕೊಡ್ತಾ ಇದ್ದದ್ದಲ್ಲ. ಯಥಾಗತಂ ಯಥಾ ಆಗತಂ ತಥಾ ಪ್ರಯಯುಹು, ಹೇಗೆ ಬಂದಿದ್ರೋ ಹಾಗೆ ಹೋದ್ರು ಅಂದ್ರೆ ಮನೆಯಿಂದ ಬಂದಿದ್ರು ಮತ್ತು ಮನೆಗೆ ಹೋದ್ರು ಅಂತ ಅರ್ಥ ಅಲ್ಲ. ಯಥಾ ಎಂಬುದಕ್ಕೆ, ಹೇಗೆ ಎಂಬುದಕ್ಕೆ ಸಂತೋಷೇಣ ಅಂತ ಅರ್ಥ. ಎಲ್ಲರೂ ಈ ಸೀತಾರಾಮರ ಕಲ್ಯಾಣ ಮಹೋತ್ಸವಕ್ಕೆ ಬಂದದ್ದು ಹೇಗೆ ಅಂದ್ರೆ ಸಂತೋಷದಿಂದ ಬಂದದ್ದು. ಸಂತೋಷದಿಂದ ಬಂದದ್ದು, ನೋಡಬೇಕು, ಆನಂದವನ್ನು ಪಡಬೇಕು, ಆ ಕಣ್ತುಂಬಿ ಮಹೋತ್ಸವವನ್ನು ನೋಡಬೇಕು ಅಂತ ಎಲ್ಲರೂ ಸಂತೋಷದಿಂದ ಬಂದದ್ದು. ಹೋಗುವಾಗ ಏನೋ ಗದ್ದಲ ಮಾಡಿಕೊಂಡು ಅನೇಕ ರೀತಿ ಕಲಹ ಮಾಡಿಕೊಂಡು ದುಃಖದಿಂದ ಹೋಗುವಂತಹ ಪ್ರಸಂಗವೇ ಇರಲಿಲ್ಲ. ಹೀಗಾಗಿ ಯಥಾ ಸಂತೋಷೇಣ ಆಗತಂ, ಯಾವ ರೀತಿಯ ಸಂತೋಷದಿಂದ ಆ ಕಲ್ಯಾಣ ಮಹೋತ್ಸವಕ್ಕೆ ಬಂದಿದ್ರೆ ಎಲ್ಲ ದೇವತೆಗಳು ಮನುಷ್ಯರು ಕೂಡ, ತಥಾ ಪ್ರಯಯುಹು, ಮತ್ತು ಸಂತೋಷದಿಂದಲೇನೆ ಆನಂದವನ್ನ ಪಟ್ಟು ಎಲ್ಲವನ್ನು ಕೂಡ ಕಣ್ತುಂಬಿಕೊಂಡು ಸಂತೋಷದಿಂದ ಮತ್ತೆ ತಮ್ಮ ತಮ್ಮ ಮನೆಗಳಿಗೆ ಹೋದರು. ಇಷ್ಟಾಯ್ತು. ಇಷ್ಟಾದ ಮೇಲೆ ದೇವತೆಗಳು ಹೋದರು, ಮನುಷ್ಯರು ಹೋದರು. ಮುಂದೆ ಪಿತಾಚ ರಾಮಸ್ಯ ಸುತೈಃ ಸಮನ್ವಿತಃ ಯಯಾವಯೋಧ್ಯಾಂ ಸ್ವಪುರೀಂ ಮುದಾ ತತಃ. ತತಃ ಅಂದ್ರೆ ಎಲ್ಲ ದೇವತೆಗಳು ಮನುಷ್ಯರೆಲ್ಲರೂ ಹೋಗ್ಬಿಟ್ರು, ತಮ್ಮ ತಮ್ಮ ಸ್ಥಳಗಳಿಗೆ ಹೋದ್ರು. ತತಃ ಆಂತರ ಅವರೆಲ್ಲರೂ ಕೂಡ ಹೋಗಿ ಆದ ಮೇಲೆ ರಾಮಸ್ಯ ಪಿತ, ರಾಮಚಂದ್ರ ದೇವರ ತಂದೆ ಯಾರು ದಶರಥ, ಅವನೇನ್ ಮಾಡಿದ ಅಂದ್ರೆ ಸುತೈಹಿ ಸಮನ್ವಿತ, ತನ್ನ ಎಲ್ಲ ಮಕ್ಕಳಿಂದ ಕೂಡಿದವನಾಗಿ ಸ್ವಪುರೀಂ ಅಯೋಧ್ಯಾಂ ಮುದಾಯಯೌ, ತನ್ನ ತನ್ನ ಊರಾದಂತಹ ಆ ಅಯೋಧ್ಯ ಪಟ್ಟಣವನ್ನು ಕುರಿತು ಮುದಾಯಯೌ, ಸಂತೋಷದಿಂದ ಅವನು ಕೂಡ ಹೋದ. ಬಂದಂಥವ್ರು ದೇವತೆಗಳು ಸಂತೋಷದಿಂದ ಹೋದ್ರು, ಮನುಷ್ಯರು ಸಂತೋಷದಿಂದ ಹೋದ್ರು. ಇವರೂ ಕೂಡ ಶ್ರಮವಾಗಿದೆ, ವಿವಾಹ ಆಗಿದೆ, ಬಹಳ ಶ್ರಮವಾಗಿದೆ ಅಂತೇನೋ ಒಂದು ಸಂತೋಷ ಇಲ್ಲದೇನೆ ಬಹಳ ಆಯಾಸದಿಂದ ಹೋದ್ರು ಅಂತ ಅರ್ಥ ಅಲ್ಲ. ಶ್ರಮವೇ ಆಗಿಲ್ಲ. ಭಗವಂತನ ದರ್ಶನವಾದಾಗ ಯಾವುದೇ ರೀತಿಯಾದಂತಹ ಶ್ರಮವೂ ಆಗಿಲ್ಲ. ಶ್ರಮವೂ ಕೂಡ ಕ್ಷಣ ಮಾತ್ರದಲ್ಲಿ ಪರಿಹಾರವಾಗಿ ಹೋಗ್ತದೆ. ಹೀಗಾಗಿ ಅಂತಹ ಆ ಭಗವಂತನ ಸೀತಾರಾಮರ ಕಲ್ಯಾಣ ಮಹೋತ್ಸವವನ್ನ ಮುಗಿಸಿಕೊಂಡು ದಶರಥನೂ ಕೂಡ ಸಂತೋಷದಿಂದಲೇನೆ ತನ್ನ ಮಕ್ಕಳ ಜೊತೆಗೆ ಕೂಡಿಕೊಂಡು, ಎಲ್ಲರ ಜೊತೆಗೆ ಕೂಡಿಕೊಂಡು ತಾನು ಕೂಡ ಅಯೋಧ್ಯ ಪಟ್ಟಣವನ್ನು ಕುರಿತು ಹೊರಟ ಅಂತ ತಿಳಿದುಕೊಳ್ಳಬೇಕು. ಸ್ವಪುರೀಂ ಮುದಾಯಯೌ, ಸಂತೋಷದಿಂದ ಹೊರಟ ಅಂತ ಇಷ್ಟು ಈ ಶ್ಲೋಕದಲ್ಲಿ ಹೇಳಿದ್ದು. ಇಷ್ಟು ಹೇಳಿ ಆದ ಮೇಲೆ ಮುಂದಿನ ಶ್ಲೋಕದಲ್ಲಿ ಅಂದ್ರೆ ಇನ್ನೂ ಹೋಗಿ ಮುಟ್ಟಿಲ್ಲ, ಅಯೋಧ್ಯ ಪಟ್ಟಣವನ್ನ ಹೋಗಿ ಸೇರಿಲ್ಲ, ಆ ಮಧ್ಯದೊಳಗೆ ಏನಾಯಿತು ಎಂಬುದಂತಹ ಪ್ರಸಂಗವನ್ನ ಮುಂದೆ ತಿಳಿಸಿಕೊಡ್ತಾರೆ. 40ನೆಯ ಶ್ಲೋಕದಿಂದ 40ನೆಯ ಶ್ಲೋಕ. ತದಂತರೇ ಸೋಥ ದದರ್ಶ ಭಾರ್ಗವಂ ಸಹಸ್ರಲಕ್ಷಾಮಿತ ಭಾನುದೀಧಿತಿಂ ವಿಭಾಸಮಾನಂ ನಿಜರಶ್ಮಿಮಂಡಲೇ ಧನುರ್ಧರಂ ದೀಪ್ತಪರಶ್ವಧಾಯುಧಂ. ತದಂತರೇ ಸೋಥ ದದರ್ಶ ಭಾರ್ಗವಂ ಸಹಸ್ರಲಕ್ಷಾಮಿತ ಭಾನುದೀಧಿತಿಂ ವಿಭಾಸಮಾನಂ ನಿಜರಶ್ಮಿಮಂಡಲೇ ಧನುರ್ಧರಂ ದೀಪ್ತಪರಶ್ವಧಾಯುಧಂ ಎಂಬುದಾಗಿ 40ನೆಯ ಶ್ಲೋಕ. ಪದವಿಭಾಗ. ತದಂತರೇ ಸಹ ಅಥ ದದರ್ಶ
ಭಾರ್ಗವಂ ಸಹಸ್ರಲಕ್ಷಾಮಿತ ಭಾನುದೀಧಿತಿಂ. ಒಂದೇ ಶಬ್ದ ಇದು. ಸಹಸ್ರಲಕ್ಷಾಮಿತ ಭಾನುದೀಧಿತಿಂ ವಿಭಾಸಮಾನಂ ನಿಜರಶ್ಮಿಮಂಡಲೆ ಧನುರ್ಧರಂ ದೀಪ್ತಪರಶ್ವಧಾಯುಧಂ ಎಂಬುದಾಗಿ ಪದವಿಭಾಗ. ಮುಂದೇನಾಯಿತು ಅಂತ ತಿಳಿಸ್ತಾರೆ. ಸಹ ತದಂತರೇ ಸೋಥ ಅಂತ ಇದೆ. ಸಹ ಎಂಬುದಕ್ಕೆ ದಶರಥ ಅಂತ ಅರ್ಥ. ದಶರಥವನು ತದಂತರೇ ಅಂದ್ರೆ ವಿದೇಹ ಅಯೋಧ್ಯೆಯೋರ್ ಮಧ್ಯೆ, ವಿದೇಹ ರಾಜನ ಒಂದು ಪಟ್ಟಣ ಮತ್ತು ಅಯೋಧ್ಯ ಈ ಎರಡರ ಮಧ್ಯದಲ್ಲಿ ಅಂತ ಅರ್ಥ. ತದಂತರೆ ಎಂಬುದಕ್ಕೆ ಆ ಎರಡು ಪಟ್ಟಣಗಳ ಮಧ್ಯದಲ್ಲಿ ದಶರಥ ರಾಜ ಏನು ಮಾಡಿದ ಅಂದ್ರೆ ದದರ್ಶ ದೀಪ್ತ ಪರಶ್ವಧಾಯುಧಂ ಭಾರ್ಗವಂ ದದರ್ಶ. ಭಾರ್ಗವ ಭೃಗುವಂಶದಲ್ಲಿ ಭೃಗುಕುಲದಲ್ಲಿ ಹುಟ್ಟಿದಂತಹ ಪರಶುರಾಮ ದೇವರನ್ನ ನೋಡಿದ. ಇಷ್ಟು ಅನ್ವಯ. ಸಹ ಅಥ ಅಂದ್ರೆ ಊರಿಗೆ ವಿದೇಹ ಪಟ್ಟಣವನ್ನ ಬಿಟ್ಟು ಅಯೋಧ್ಯೆಗೆ ಹೊರಡುವಾಗ ಅಂತ ಅರ್ಥ. ಅಥ ಅನಂತರ ದಶರಥಃ ತದಂತರೇ ಆ ಎರಡು ಪುರಗಳ ಮಧ್ಯದಲ್ಲಿ ಭಾರ್ಗವಂ ದದರ್ಶ ಪರಶುರಾಮ ದೇವರನ್ನ ದಶರಥ ನೋಡಿದ ಅಂತ ಇಷ್ಟು ಅನ್ವಯ. ಮುಂದಿನ 3 ಪಾದಗಳಲ್ಲಿ ಭಾರ್ಗವಂ ಎಂಬುವಂತಹ ಏನು ಪರಶುರಾಮ ದೇವರನ್ನ ತಿಳಿಸಿಕೊಡುವಂತಹ ಶಬ್ದ ಇದೆಯೋ ಆ ಶಬ್ದಕ್ಕೆ ಪರಶುರಾಮ ದೇವರಿಗೆ ವಿಶೇಷಣವನ್ನ ಕೊಟ್ಟದ್ದು. ಆ ಪರಶುರಾಮ ದೇವರು ಎಂಥವರು, ಅಂತಹ ಪರಶುರಾಮ ದೇವರನ್ನ ದಶರಥ ನೋಡಿದ ಅಂತ ಹೇಳ್ತಾ ಇದ್ದಾರೆ. ಒಂದು ವಿಶೇಷಣ ಸಹಸ್ರ ಲಕ್ಷಾಮಿತ ಭಾನು ದೀಧಿತಿಂ ಅಂತ ಒಂದು ಶಬ್ದ ಸಮಾಸವಾಗಿದ್ದು ಅನೇಕ ಶಬ್ದಗಳು ಒಳಗಿವೆ. ಸಹಸ್ರ ಲಕ್ಷ ಅಮಿತ ಭಾನು ದೀಧಿತಿಂ ಅಂತ ಶಬ್ದಗಳಿವೆ. ಆ ಪರಶುರಾಮ ದೇವರು ಎಂಥವರು ಅಂದ್ರೆ ಸಹಸ್ರ ಎಂಬುದಕ್ಕೆ 1000, ಲಕ್ಷ ಅಮಿತ ಅಂದ್ರೆ ಮಿತಿ ಇಲ್ಲದೆ ಇದ್ದದ್ದು. ಪರಶುರಾಮ ದೇವರು ಹೇಗಿದ್ರು ಅಂತಂದ್ರೆ 1000 ಚಂದ್ರನ ಕಾಂತಿ ಉಳ್ಳವರು, 1000 ಸೂರ್ಯನ ಕಾಂತಿ ಉಳ್ಳವರು. ಭಾನು ಅಂದ್ರೆ ಸೂರ್ಯ. ಸಹಸ್ರ ಭಾನು ದೀಧಿತಿಂ 1000 ಸೂರ್ಯನ ಕಾಂತಿ ಉಳ್ಳವರು, ಅಷ್ಟು ಪ್ರಕಾಶ. ತೇಷಾಂ ದೀಧಿತಿರಿವ ದೀದಿತಿ ಯಸ್ಯ ಮತ್ತು ಲಕ್ಷ ಸೂರ್ಯನ ಕಾಂತಿ ಉಳ್ಳವರು ಮತ್ತು ಅಮಿತ ಮಿತಿ ಇಲ್ಲದೆ ಇರತಕ್ಕಂತಹ ಸೂರ್ಯರು, ಅಂತಹ ಸೂರ್ಯರ ಕಾಂತಿ ಉಳ್ಳವನು ಪರಶುರಾಮ ದೇವರು ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಹೀಗೆ ಕೇಳಬೇಕು, ಅಮಿತ ಅಂತ ಹೇಳ್ಬಿಟ್ರೆ ಆಗ್ತಾ ಇತ್ತು. ಭಗವಂತನ ಕಾಂತಿ ಹೇಗೆ ಅಂದ್ರೆ ಅಮಿತವಾದ ಸೂರ್ಯರು ಅಂದ್ರೆ ಮಿತಿ ಇಲ್ಲದೆ ಇರುವಂತ, ಎಣಿಸ್ಲಿಕ್ಕೆ ಆಗದೇ ಇರುವಂತಹ ಸೂರ್ಯರ ಕಾಂತಿ ಉಳ್ಳವನು ಅಂತ ಹೇಳ್ಬೋದಾಗಿತ್ತು. ಹಾಗ್ಯಾಕೆ ಹೇಳಿಲ್ಲ ಅಂತಂದ್ರೆ ಶ್ರೀಮದಾಚಾರ್ಯರು ಸಹಸ್ರ ಲಕ್ಷ ಅಮಿತ ಅಂತ 3 ಮಾಡಿದ್ದು. ಮಧ್ಯಮರು, ಉತ್ತಮರು, ಇನ್ನು ಶ್ರೇಷ್ಠರು, ಅವರ ಪ್ರಕಾರ ಅವರಿಗೆ ಅನುಗುಣವಾಗಿ ಭಗವಂತ ಆ ರೀತಿಯಾಗಿ ಕಾಣಿಸ್ತಾ ಇದ್ದ. ಯೋಗ್ಯರಲ್ಲಿ ಯಾರು ಮಧ್ಯಮರಿದ್ದಾರೋ ಅಂಥವರಿಗೆ 1000 ಸೂರ್ಯ ಕಂಡಂತೆ ಅಷ್ಟು ಪ್ರಕಾಶ, ಅಷ್ಟು ತೇಜಸ್ಸು ಪರಶುರಾಮ ದೇವರಲ್ಲಿ ಕಾಣಿಸ್ತಾ ಇತ್ತು. ಉತ್ತಮರಿಗೆ 1,00,000 ಸೂರ್ಯನ ಕಾಂತಿ ಅಲ್ಲಿ ಕಾಣಿಸ್ತಾ ಇತ್ತು. ಇನ್ನೂ ಶ್ರೇಷ್ಠರಾದಂಥವರಿಗೆ ಅಮಿತವಾದಂತಹ ಆ ಕಾಂತಿ, ಸೂರ್ಯನಂತೆ ಕಾಂತಿ ಕಾಣಿಸ್ತಾ ಇತ್ತು. ಹೀಗೆ ಆ ಪರಶುರಾಮ ದೇವರು ಏಕಕಾಲದಲ್ಲಿ ನಾನಾ ತರಹದ ಜೀವಿಗಳಿಗೆ, ಉತ್ತಮ ಜೀವಿಗಳಿಗೆ ಆ ರೀತಿಯಾದಂತಹ ಒಂದು ದರ್ಶನವನ್ನ ಕೊಟ್ಟದ್ದು ಅಂತ ತಿಳಿಸೋದಕ್ಕಾಗಿ ಶ್ರೀಮದಾಚಾರ್ಯರು ಸಹಸ್ರ ಲಕ್ಷ ಅಮಿತ ಭಾನು ದೀಧಿತಿಂ ಅಂತ ಹೇಳಿದ್ದು. ದೀಧಿತಿಂ ಭಾರ್ಗವಂ ದದರ್ಶ ಅಂತ ಅನ್ವಯ. ಮತ್ತೆ ಹೇಗಿದ್ರು ಅಂತಂದ್ರೆ ನಿಜರಶ್ಮಿ ಮಂಡಲೇ ವಿಭಾಸಮಾನಂ. ನಿಜರಶ್ಮಿ ಮಂಡಲ ನೋಡಿ, ತಾನು ಸೂರ್ಯನಂತೆ ಕಾಂತಿ ಉಳ್ಳವ ಅಂದ್ರೆ ಅವರಿಂದ, ಪರಶುರಾಮ ದೇವರಿಂದ ಕಿರಣಗಳು ಹೊರಗೆ ಬರ್ತವೆ. ಅನೇಕ ಕಿರಣಗಳು, ಬರೀ ಸೂರ್ಯನಿಂದಲೇನೆ ಇಡೀ ಜಗತ್ತಿಗೆ, ಇಡೀ 3 ಲೋಕಗಳಿಗೂ ಕೂಡ
ಆ ಕಾಂತಿ ಕಿರಣಗಳು ಹೋಗ್ತವೆ ಬಹಳ ವೇಗದಿಂದ. ಅಂತಹ ಕಿರಣಗಳ ಮಧ್ಯದಲ್ಲಿ ಸೂರ್ಯ ತಾನು ಪ್ರಕಾಶಮಯನಾಗಿ ಶೋಭಿಸ್ತಾನೆ. ಆ ರೀತಿಯಾಗಿ ಪರಶುರಾಮ ದೇವರು ಕೂಡ ನಿಜರಶ್ಮಿ ಮಂಡಲೆ, ತನ್ನದೇ ಆದಂತಹ ಒಂದು ರಶ್ಮಿ, ಆ ಕಿರಣಗಳು, ಆ ಕಿರಣಗಳ ಮಂಡಲ, ಆ ಮಂಡಲದಲ್ಲಿ ವಿಭಾಸಮಾನಂ ಪ್ರಕಾಶಮಾನಂ, ಪ್ರಕಾಶಮಯನಾದಂತಹ ಮತ್ತು ಧನುರ್ಧರಂ, ಧನುಸ್ಸು, ಬಿಲ್ಲನ್ನ ಹಿಡಿದುಕೊಂಡವರು. ಎಂತಹ ಬಿಲ್ಲು ಅಂತಂದ್ರೆ ಶಾರ್ಂಗ ಧನುಸ್ಸನ್ನ ಹಿಡಿದುಕೊಂಡಿದ್ದಾರೆ. ಮತ್ತು ದೀಪ್ತ ಪರಶ್ವಧಾಯುಧಂ, ಹೊಳೆಯುವಂತಹ ಪ್ರಕಾಶಮಯವಾದಂತಹ ಕೊಡಲಿ ಎಂಬುವಂತಹ ಆಯುಧವನ್ನ ಇಟ್ಟುಕೊಂಡಿದ್ದಾರೆ. ಅಂತಹ ಭಾರ್ಗವಂ, ದೀಪ್ತ ಪರಶ್ವಧಾಯುಧಂ ಭಾರ್ಗವಂ, ಮಧ್ಯದೊಳಗೆ ಆ ಅಯೋಧ್ಯೆ ಮತ್ತು ಮಿಥಿಲಾ ಪಟ್ಟಣದ ಮಧ್ಯದಲ್ಲಿ ದಶರಥ ನೋಡಿದ. ಈ ರೀತಿಯಾಗಿ ಆ ಪರಶುರಾಮ ದೇವರಿಗೆ 3 ವಿಶೇಷಣವನ್ನ ಕೊಟ್ಟದ್ದು. ಸಹಸ್ರಲಕ್ಷಾಮಿತ ಭಾನುದೀಜಿತಂ ನಿಜರಶ್ಮಿ ಮಂಡಲೆ ವಿಭಾಸಮಾನಂ, 4 ವಿಶೇಷಣಗಳು, ಧನುರ್ಧರಂ ಮತ್ತು ದೀಪ್ತ ಪರಶ್ವಧಾಯುಧಂ ಎಂಬುದಾಗಿ. ಹೀಗೆ ಅಂತಹ ಈ ವಿಶೇಷಣಗಳಿಂದ ಕೂಡಿದಂತಹ ಪರಶುರಾಮ ದೇವರನ್ನ ದಶರಥ ನೋಡಿದ ಅಂತ ವಿಚಾರವನ್ನ ತಿಳಿಸ್ತಾರೆ. ಮುಂದೆ ಯಾವ ರೀತಿಯಾಗಿ ಪರಶುರಾಮ ದೇವರು ಮುಂದೆ ಯುದ್ಧಕ್ಕೆ ಕರೀತಾರೆ ರಾಮದೇವರನ್ನ ಯುದ್ಧಕ್ಕೆ ಕರೆಯುವಂತಹ ಪ್ರಸಂಗ ಮುಂದೆ ಏನಾಯಿತು ಎಂಬುವಂತಹ ವಿಚಾರಗಳನ್ನ ಮುಂದಿನ ಶ್ಲೋಕಗಳಲ್ಲಿ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ಮುಂದೆ ತಿಳಿದುಕೊಳ್ಳೋಣ ಅಂತ ಹೇಳಿದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರೇ ನಮಃ. ಹರೇ ನಮಃ. ಹರೇ